ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಏನಪ್ಪ ಅಂತ ಹೇಳಿದ್ರೆ, ನೆನ್ನೆ ನೈಟು ನಾವು ಡೆವಿಲ್ ಫಿಲ್ಮ್ಗೆ ಹೋಗಿದ್ವಿ. ಡೆವಿಲ್ ಫಿಲ್ಮ್ ನೋಡ್ಕೊಂಡು ಬಂದ್ವಿ. ಅಲ್ಲಂತೂ ಫುಲ್ ಹೌಸ್ಫುಲ್ ಆಯಿತು. ಸೊ ಎಲ್ಲ ತುಂಬಿ ತುಳುಕ್ತಾರೋ ಜನಗಳು ಮಾತ್ರ. ನಾವೊಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಯಾವ ಥರ ನಾವು ಸಿನಿಮಾ ನೋಡೋದಕ್ಕಿಂತ ಮುಂಚೆ ಸಿನಿಮಾ ಹಾಲ್ ಹತ್ರ ಹೋಗಿ ನಿಂತ್ಕೊಂಡು ಇನ್ನೂ ಬಿಟ್ಟಿರಲಿಲ್ಲ ಒಳಗಡೆ. ಅವಾಗಲೇ ತುಂಬ ಕ್ರೇಜ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಿಡೋದು 10:30 ಬಿಡೋದು 10:45 ಹಂಗೆ ಬಿಟ್ಟರು. ಸೊ ಹಾಗಾಗಿ ಅಲ್ಲಿರೋಂಥ ಪ್ರೇಕ್ಷಕರೆಲ್ಲ ಫುಲ್ಲು ಸಿಳ್ಳೆ ಚಪ್ಪಲೆ ಒಳ್ಳೆ ಹೊಡ್ಕೊಂಡು ಬೇಗ ಬಿಡಿ ಬಿಡಿ ಅಂತೆಲ್ಲ ಕಿರಿಸ್ತಾಯಿದ್ರು. ಅದು ನೋಡೋಕ್ಕೆ ಒಂದು ಚೆಂದ ಸಕ್ಕದಾಯಿತು. ಆ ಥರ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನಮಗೆ ಅವತ್ತು ಒಂದು ಫೀಲಿಂಗ್, ಥಿಯೇಟ್ರ್ ಫೀಲಿಂಗ್ ನಮಗೆ ಅನುಭವ ಆಗೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ವಜ್ರೇಶ್ವರಿಲಿ ಎಲ್ಲ ಫುಲ್ಲು ರೆನೋವೇಷನ್ ಮಾಡಿ ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ನೀವು ಯಾರಾದರೂ ಇಲ್ಲಿ ಈ ಸರೌಂಡಿಂಗಲ್ಲಿ ಯಾರ್ಯಾರು ಇದ್ದೀರಾ, ಸುಂಕುತಕಟ್ಟೆ, ಅಂಜನಾನಗರ, ಬ್ಯಾಟಹಳ್ಳಿ, ಈ ಕಡೆ ಬಂದರೆ ಮಲ್ಲತ್ತಳ್ಳಿ, ಆ ಸೈಡಲ್ಲೆಲ್ಲ ಯಾರ್ಯಾರು ಇದ್ದೀರಾ, ಸೊ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ವಜ್ರೇಶ್ವರಿಗೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ಸೌಂಡ್ ಎಫೆಕ್ಟ್ ಆಗಲಿ, ಅದಾಗಲಿ, ಕ್ಲೀನಿನೆಸ್ ಆಗಲಿ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಆಮೇಲೆ ನಾನು ನೆಕ್ಸ್ಟು ಡೆವಿಲ್ ವಿಷಯಕ್ಕೆ ಬರೋದಾದರೆ, ಡೆವಿಲ್ದಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಡೆವಿಲ್ ಸಿನಿಮಾ ಓವರಾಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದ್ಭುತವಾಗಿದೆ, ಅತ್ಯದ್ಭುತವಾಗಿದೆ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿದೆ. ಸೊ ಒಂದ್ಸಲ ಹೋಗಿ ನೋಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಆಮೇಲೆ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಮಾಡಿರುವಂಥ ಕ್ಯಾರೆಕ್ಟರ್ಸು ಯಾರ್ಯಾರ್ದು ಇಷ್ಟ ಆಯಿತು ನನಗೆ ಅಂತ ಹೇಳಿದ್ರೆ, ಫಸ್ಟು ನನಗೆ ದರ್ಶನ್ ಸಾರಲ್ಲಿ ಕೃಷ್ಣನ್ ಪಾರ್ಟು ನನಗೆ ತುಂಬಾ ಇಷ್ಟ ಆಯಿತು. ಅದು ಬಿಟ್ಟರೆ ನನಗೆ ಅಚ್ಯುತ್ ಕುಮಾರ್ ಅತ್ಯದ್ಭುತವಾದ ನಟ. ಅವ್ರಿಗೆ ಕೊಟ್ಟಂಥ ಪಾತ್ರವನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನೋದಕ್ಕೆ ಈ ಡೆವಿಲೇ ಒಂದು ಸಾಕ್ಷಿ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ, ಸೂಪರ್ಬು. ಅದಾದಮೇಲೆ ನೆಕ್ಸ್ಟು ನನಗೆ ಗಿಲ್ಲಿ ನಟ ನನಗೆ ತುಂಬ ಇಷ್ಟ ಆಗಿದ್ದು. ಸೊ ಅವ್ರಿಗೆ ಕೊಟ್ಟಂತಹ ಪಾತ್ರದಲ್ಲಿ ಕೊಟ್ಟಂಥ ಟೈಮಿಂಗ್ಸಲ್ಲಿ ಅವರು ಟೈಮಿಂಗ್ಸನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಒಂದು ಅನಿಸಿಕೆ. ಇನ್ನೂ ಅವ್ರಿಗೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಇನ್ನೂ ಒಳ್ಳೊಳ್ಳೆ ಕಾಮಿಡಿ ಬರೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ಕೊಟ್ಟಿರುವಂಥ ಟೈಮಿಂಗ್ಸಲ್ಲಿ ಚೆನ್ನಾಗಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದು ಗಿಲ್ಲಿ ನಟ. ಇವ್ರು 3 ಜನ ನನಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಹುಲಿ ಕಾರ್ತಿಕ್ನು ಸಹ ಸೂಪರಾಗಿ ಮಾಡಿದ್ದಾರೆ. ಅವ್ರು ಕೊಟ್ಟಂಥ ಪಾತ್ರನ ಚೆನ್ನಾಗೇ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬಲ್ಲೆ. ಮತ್ತು ಇನ್ನು ಏನು ಅಂತ ಹೇಳಿದ್ರೆ, ಶೋಭರಾಜ್ ಸರ್ಗೆ ಮಾತ್ರ ಅವರು ಎಂಥ ಆ್ಯಕ್ಟಿಂಗ್ ಮಾಡ್ತಾರೆ. ಅವ್ರಿಗಂತೂ ಯಾವ್ದಾದ್ರು ಒಂದು ವಿಲನ್ ಪಾರ್ಟ್ ಕೊಟ್ಬಿಟ್ಟು ಮಾಡಿಸಿದ್ರೆ ಆ ಸಿನಿಮಾ ಎಲ್ಲೋ ಹೋಗ್ಬಿಡೋದು ನನಗನ್ಸಿದ ಪ್ರಕಾರ, ಆಯಿತಾ. ಸೊ ಶೋಭರಾಜ್ ಸರ್ಗೆ ಒಂದು ಒಳ್ಳೆ ವಿಲನ್ ಪಾತ್ರ ಕೊಡಬೇಕಾಯಿತು. ಆಮೇಲೆ ಇನ್ನೊಂದು ಸ್ವಲ್ಪ ಸ್ಕ್ರೀನ್ ಶೇರಿಂಗ್ ಕೊಡಬೇಕಾಯ್ತು. ಅವ್ರಿಗೆ ಇನ್ನೊಂದು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿಸ್ಬೇಕಾಯ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಅದಾದಮೇಲೆ ನೆಕ್ಸ್ಟು ಬಂದರೆ ಡೆವಿಲ್ ಕ್ಯಾರೆಕ್ಟರ್ ಏನಿದೆ ಅದಕ್ಕಂತೂ ಸೂಪರಾಗಿ ಮಾಡ್ಬೋದಾಯಿತು. ಅವ್ರ ಬಾಡಿನ ಒಂದು ಸ್ವಲ್ಪ ರಗಡಾಗಿ ಮಾಡಿಬಿಟ್ಟು ದರ್ಶನ್ ಸರ್ದ ಮಾಡಿದಿದ್ರೆ ಸೂಪರಾಗಿ ಬರೋದು. ಇನ್ನೊಂದು ಸ್ವಲ್ಪ ಆ್ಯಕ್ಟಿಂಗ್ ತೆಗಿಬೇಕಾಯಿತು ಅಂತ ನನ್ನ ಒಂದು ಅನಿಸಿಕೆ. ಸೊ ದರ್ಶನ್ ಸರ್ ಒಳ್ಳೆ ಆ್ಯಕ್ಟರ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಸೊ ಕೃಷ್ಣನ್ ಪಾರ್ಟು ನನಗಂತೂ ಸೂಪರಾಗಿ ನನಗೆ ಇಷ್ಟ ಆಯಿತು. ಡೆವಿಲಲ್ಲಿ ಇನ್ನೊಂದು ಸ್ವಲ್ಪ ಆ್ಯಕ್ಟಿಂಗ್ ತೆಗಿಬೇಕಾಯಿತು ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಅವ್ರ ಬಾಡಿ ಶೇಪು ಒಂದು ಸ್ವಲ್ಪ ಇಂಪ್ರೂವ್ ಮಾಡಿಸಿದ್ರೆ ನನಗಂತೂ ಆ ಒಂದು ಡೆವಿಲ್ ಪಾರ್ಟ್ ಅಂದ್ರೆ ತುಂಬಾ ಇಷ್ಟ ಆಗೋದು. ಬಟ್ ಇಲ್ಲೆಲ್ಲೋ ಎಡವಿದ್ದಾರೆ, ಮತ್ತು ಕತೆ ಹೇಳೋ ರೀತಿಯಲ್ಲಿ ಎಡವಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಕತೆನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೇಳ್ಬೋದಿತ್ತು, ಮತ್ತು ಎಡಿಟಿಂಗ್ ಆಗಲಿ ಏನಾಗಲಿ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನನ್ನ ಒಂದು ಅನಿಸಿಕೆ. ಸೊ ಕತೆ ಹೇಳೋದ್ರಲ್ಲೆಲ್ಲೋ ಎಡವಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಡೆವಿಲ್ ಸಿನಿಮಾನ ಒಂದ್ಸಲ ಹೋಗಿ ನೋಡ್ಬೋದು. ಹೋಗಿ ನೋಡ್ಕೊಬನ್ನಿ, ತುಂಬ ಚೆನ್ನಾಗಿದೆ. ಒಂದ್ಸಲ ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ಎಲ್ಲರೂ ನೋಡಿ ಅಂತ ಈ ಒಂದು ವಿಡಿಯೋ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ. ಹೋಗಿ ನೋಡ್ಬೋದು ಒಂದ್ಸಲ ಡೆವಿಲ್ನ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಬನ್ನಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ.